ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆ ದೇವಸ್ಥಾನದ ಆವರಣದಲ್ಲಿರುವ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ ಮಾಡಲಾಯಿತು. ಸಮಾರಂಭದಲ್ಲಿ ಸಾಧಕರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಹವ್ಯಾಸಿ ಕಲಾ ಬಳಗದ ವತಿಯಿಂದ ಭಕ್ತಿ ಪ್ರಧಾನ ಶರಣಬಸವೇಶ್ವರರ ಮಹಾತ್ಮೆ ನಾಟಕವನ್ನು ಪ್ರದರ್ಶನ ಮಾಡಲಾಯಿತು. ಇದೇ ವೇಳೆ ಸಮಾರಂಭದಲ್ಲಿ ಅನೇಕ ಸಾಧಕರಿಗೆ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ರಾದ ಡಾಕ್ಟರ್ ದಾಕ್ಷಾಯಣಿ ಎಸ್ ಅವ್ವ ಅವರಿಗೆ ಇತ್ತೀಚೆಗೆ ಗೌರವ ಡಾಕ್ಟರೇಟ್ ದೊರೆತ ಹಿನ್ನೆಲೆ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಹವ್ಯಾಸಿ ಕಲಾ ಬಳಗದ ವತಿಯಿಂದ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಅಪ್ಪಾರಾವ್ ದೇವಿಮುತ್ಯ, ಮುಗಳನಾಗಾವಿ ಮಠದ ಅಭಿನವ ಸಿದ್ದಲಿಂಗ ಶ್ರೀಗಳು, ಅರುಣಕುಮಾರ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಶರಣಬಸವೇಶ್ವರ ಮಹಿಮೆಯನ್ನು ಕೊಂಡಾಡಿದರು. ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಹವ್ಯಾಸಿ ಕಲಾ ಬಳಗದ ನಾಟಕ ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟು ನಮ್ಮ ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೀವೆಲ್ಲ ಭಾವಿಸಬಹುದು. ಆದರೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಆ ಯೂನಿವರ್ಸಿಟಿಗಳು ಗೌರವ ಡಾಕ್ಟರೇಟ್ ಅನ್ನು ಅವರಿಗೆ ಕೊಟ್ಟು ತನ್ನ ಘನತೆಯನ್ನು ಅವಗಣಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಆ ತಾಯಿಯ ವ್ಯಕ್ತಿತ್ವ, ಆ ತಾಯಿಯಲ್ಲಿರ್ತಕ್ಕಂಥ ಪ್ರೀತಿ, ಕರುಣೆ, ಅಂತಃಕರಣೆ ಅಂತಕ್ಕಂಥದ್ದು ಏನದಲ್ಲ, ಅವರ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ದೀನರ ಬಗ್ಗೆ, ದಲಿತರ ಬಗ್ಗೆ, ದುರ್ಬಲರ ಬಗ್ಗೆ ಇರ್ತಕ್ಕಂಥ, ಬಡವರ ಬಗ್ಗೆ ಇರ್ತಕ್ಕಂಥ ಆ ಕಾಳಜಿ ಸೇವೆಗೆ ಬರೀ ಡಾಕ್ಟರೇಟ್ ಅಷ್ಟೇ ಅಲ್ಲ, ಪದ್ಮಭೂಷಣ, ಭಾರತ ರತ್ನ ಕೊಟ್ಟರು ಕೂಡ ಅದು ಕಮ್ಮಿ ಅನ್ನಿಸ್ತದೆ. ಅಂತ ಅದ್ಭುತವಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಗೌರವದ ಮಾತೆಯಾಗಿರ್ತಕ್ಕಂಥ ತಾಯಿಯವರಿಗೆ ನಾವೆಲ್ಲರೂ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಕೂಡ ಕಮ್ಮಿನೇ. ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ ಶರಣಬಸವೇಶ್ವರರ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಭಾರತ ದೇಶ ಎಂಥದ್ದು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದ್ರೆ ಭಾರತ ದೇಶ ಎಂಥದ್ದು, ಭಾರತ ದೇಶದ ಭವ್ಯ ಪರಂಪರೆ ಎಂಥದ್ದು ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾದ್ರೆ ನೂರಾರು ಪುಸ್ತಕಗಳನ್ನ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೆ ಏನಪ್ಪ ನಾವೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರ ವಿವೇಕಾನಂದರನ್ನ, ವೀರ ಸನ್ಯಾಸಿ ವಿವೇಕಾನಂದರನ್ನ ಒಬ್ಬರನ್ನ ನಾವು ತಿಳ್ಕೊಂಡ್ರೆ ಸಾಕು, ಇಡೀ ದೇಶದ ಒಂದು ಮಹತ್ವ ನಮಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದು ಟ್ಯಾಗೋರ್ ಅವರು ಹೇಳ್ತಕ್ಕಂಥ ಮಾತು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ನಾವು ನೀವೆಲ್ಲರೂ ಈ ಸಮಾಜಕ್ಕೆ ಜೊತೆಗೆ ಶಿವನಿಗೆ, ಸಮಾಜಕ್ಕೆ ಮತ್ತು ಶಿವನಿಗೆ ಇಬ್ಬರಿಗೆ ಕೂಡ ನಾವು ಪ್ರೀತಿಗೆ ಪಾತ್ರರಾಗಬೇಕು. ನಾವು ಹುಟ್ಟಿದರೂ ಕೂಡ ಸಾರ್ಥಕ ಆಗಬೇಕು ಅಂತಂದ್ರ ನಾವು ಯಾರ ಚರಿತ್ರೆ, ಒಬ್ಬರೇ ಒಬ್ಬರ ಚರಿತ್ರೆ ಓದಿದ್ರೆ ಸಾಕು, ಆ ಚರಿತ್ರೆ ಓದಿ ನಾವು ತಿಳ್ಕೊಂಡ್ರೆ ಸಾಕು. ಅದು ಯಾರ ಚರಿತ್ರೆ ಅಂತ ಕೇಳಿದ್ರೆ ಮಹಾದಾಸರು ಈ ಶರಣಬಸವರ ಚರಿತ್ರೆ. ಅದರಲ್ಲಿ ಪ್ರೀತಿ, ದಯೆ, ಅಂತಃಕರಣೆ, ಆ ಶಿವನನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು, ಪ್ರಸಾದ ಅಂದ್ರೇನು, ದಾಸೋಹ ಅಂದ್ರೇನು, ಮಾನವೀಯ ಮೌಲ್ಯಗಳಂದ್ರೇನು ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಮಗೆ ಒಂದು ಪುಸ್ತಕದಲ್ಲಿ ಒಂದು ಚರಿತ್ರೆಯಲ್ಲಿ ಸಿಗ್ತದೆ ಅಂತಂದ್ರೆ ಅದು ಶರಣಬಸವೇಶ್ವರ ಚರಿತ್ರೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಅಂತಹ ಶರಣಬಸವೇಶ್ವರ ದಿವ್ಯ ಜೀವನದ ಒಂದು ದರ್ಶನ ಮಾಡತಕ್ಕಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಇವತ್ತ ಎಲ್ಲ ಹವ್ಯಾಸಿ ಕಲಾ ಬಳಗದವರು ಶರಣಬಸವೇಶ್ವರ ಮಹಾತ್ಮೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ, ನಾಟಕವನ್ನ ಹಮ್ಮಿಕೊಂಡಿದ್ದಾರೆ. ಆ ನಾಟಕವನ್ನ ತಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ನೋಡಿಕೊಂಡು ಬರೀ ನೋಡೋದು ಅಷ್ಟೇ ಅಲ್ಲ, ಮನರಂಜನೆ ಮಾಡೋದು ಅಷ್ಟೇ ಅಲ್ಲ, ಶರಣರ ಬದುಕಿನ
ಇರತಕ್ಕಂಥ ಪ್ರೀತಿ, ದಯೆ, ಅಂತಃಕರಣೆ, ಪರಿಸರದ ಪ್ರಜ್ಞೆ, ದೀನ, ದಲಿತ, ದುರ್ಬಲರಿಗೆ ಶರಣರಿರ್ತಕ್ಕಂಥ ಆ ಒಂದು ಅಂತಃಕರಣೆ ಇರ್ತಕ್ಕಂಥದ್ದು ನಾವೆಲ್ಲರೂ ಆ ನಾಟಕದ ಮುಖಾಂತರ ನಾವೆಲ್ಲ ತಿಳ್ಕೊಂಡು ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಒಟ್ಟಾರೆಯಾಗಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ನನಗನ್ನಿಸ್ತದೆ ಈ ಎಲ್ಲ ಸಾಧನೆಯನ್ನು ಗೈದು ಇವತ್ತ ಅವರಿಗೇನು ಅವ್ವಾಜಿಯವರ ಒಂದು ಸಮ್ಮುಖದೊಳಗ ಶರಣನ ಸಾನ್ನಿಧ್ಯದೊಳಗ ಏನು ಪ್ರಶಸ್ತಿ ಅಥವಾ ಏನು ಸನ್ಮಾನ ಮಾಡೋದ್ರಲ್ಲ, ಬಹುಶಃ ಇದು ಎಂಥ ಸನ್ನಿವೇಶ ಅಂತಂದ್ರೆ ಕೈಲಾಸದ ಶಿವನ ಸನ್ನಿಧಾನದೊಳಗ ಇವತ್ತು ಅವರಿಗೆ ಸನ್ಮಾನ ಆಗಿದೆ ಅಂತಕ್ಕಂಥ ರೀತಿ ಒಳಗೆ ಕೂಡ ಹವ್ಯಾಸಿ ಕಲಾಬಳಗದಿಂದ ಮಂಜೂರಾಗಲಿ, ಅನೇಕ ಗ್ರಾಮದಿಂದ ಚಿಂಚೋಳಿಯಾಗಲಿ ಆಯ್ದ ಕಲಾಬಳಗದ ಒಂದು ಹವ್ಯಾಸಿಯ ಭಕ್ತರಿಂದ ಪ್ರತಿ ವರ್ಷ 2 ವರ್ಷದಿಂದ ಶರಣಬಸವೇಶ್ವರ ನಾಟಕವನ್ನು ನಾಡಿನ ತುಂಡದ ಹರಡಲಿ ಮತ್ತು ಶರಣಬಸವೇಶ್ವರ ಆಶೀರ್ವಾದ ಎಲ್ಲರಿಗೆ ಆಗಲಿ ಎನ್ನುವುದರ ಜೊತೆಗೆ ಹರಿಯುವ ನದಿಯಂತೆ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ, ಕನ್ನಡ ಅನೇಕ ರಾಜ್ಯಗಳಿಂದ ಕೂಡ ಒಂದೊಂದು ದಿನ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡದಲ್ಲಿ ಇರ್ತಕ್ಕಂಥ ಈ ನಾಟಕ ಅನೇಕ ಭಾಷೆಗಳು ಕೂಡ ಅನುವಾದ ಆಗಲಿ, ಅನೇಕ ರಾಜ್ಯಗಳಲ್ಲಿ ಶರಣಬಸವೇಶ್ವರ ಮಹಿಮೆ ತಿಳಿದನ್ನು ಕೂಡ ಹರಿಯುವ ನದಿಯಂತೆ ಇಡೀ ಭಾರತ ತುಂಬೆಲ್ಲ ಹರಡಲಿ ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾರದೆ ಎಲ್ಲೆಡೆ ಇರ್ತಕ್ಕಂಥ ಕಲಾ ಬಳಗಗಳನ್ನು ಕೂಡ ಮಹಾತಾಯಿಯ ಶರಣಬಸವೇಶ್ವರ ಆಶೀರ್ವಾದ ಎಲ್ಲಿ ಅನ್ನುವ ಮಾತನ್ನು ಹೇಳುತ್ತಾ ಎಲ್ಲರ ಈ ಇರ್ತಕ್ಕಂಥ ಭಕ್ತಾದಿಗಳು ಈ ನಾಟಕವನ್ನು ನೋಡಿ ಜೀವನದೊಳಗೆ ಅನೇಕ ಕಷ್ಟಗಳನ್ನು ಬಂದರೂ ಕೂಡ ಸಾಧನೆ ಮಾಡಬೇಕಾದರೆ, ಜಗತ್ತಿನಿಂದ ಮುಕ್ತಿ ಹೊಂದಬೇಕಾದರೆ ನಾವು ಯಾವುದು ನೋಡಬೇಕಂದ್ರೆ ಶರಣಬಸವೇಶ್ವರ ನಾಟಕ ನೋಡಬೇಕು, ಚರಿತ್ರೆ ನೋಡಬೇಕನ್ನೋ ಮಾತನ್ನು ಸಂದರ್ಭವಾಗಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕರು ತನ್ನದಿಂದಾಗಲಿ, ಮನದಿಂದಾಗಲಿ, ಧನದಿಂದಾಗಲಿ ವಿಶೇಷವಾಗಿರ್ತಕ್ಕಂಥ ನಮ್ಮ ರಮೇಶ್ ಇಟ್ಕೊಂಡು, ನಮ್ಮ ಅರುಣಕುಮಾರ್ ಪಾಟೀಲ್ ಅವರು ಇಟ್ಕೊಂಡು, ಭೀಮಾಶಂಕರ್ ಇಟ್ಕೊಂಡು, ಒಬ್ಬರ ಇತರಲ್ಲ ನೂರಾರು ಜನರಲ್ಲಿ ಬಂದಿತ್ತು. ಶರಣನ ಚರಿತ್ರೆ ಕರೆಯುವ ಜೊತೆಯನ್ನು ಮಾಡ್ತಾ ಇರೋದ್ರಲ್ಲಿ ಎಲ್ಲರಿಗೂ ಆಶೀರ್ವಾದ ಇದೆ ಅನ್ನೋ ಮಾತನ್ನು ಹೇಳಿ ಈ ನಮ್ಮ ಕಾರ್ಯದರ್ಶಿಯಾದಂಥ ಸರ್ಗೀಯ ಸೆಕ್ರೆಟರಿ ವಿಶ್ವನಾಥನ್ನು ಕೂಡ ಭಗವದ್ರಾತ್ರಿ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಹೆಚ್ಚಿನ ಒಂದು ಸೇವೆ ಮಾಡಿ ಆಶೀರ್ವಾದ ಪಡೀತಾ ಇದ್ದಾನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾರೆ. ವಿಚಿತ್ರವೇನಿಲ್ಲ, ಎಲ್ಲವೂ ಸಚಿತ್ರವಾಗಿಯಪ್ಪ. ಅಂದರೆ ಎಷ್ಟೋ ದಿನಗಳ ಕಾಲ ಮಕ್ಕಳು 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 ಅಂತ ಹೋಗಲಿಸುತ್ತಿದ್ದ ನನ್ನ ಹೆಂಡತಿಯ ಮನದಿಂಗಿತವನ್ನರಿತ ನನ್ನ ತಮ್ಮ ಮಲ್ಲಪ್ಪನ ಹೆಂಡತಿ ಸಂಗಮ ಕಾಲು ಜನ್ಮ ಕೊಟ್ಟ ಗಂಡು ಮಗುವನ್ನು ನನ್ನ ಹೆಂಡತಿಯ ಉಡಿಯಲ್ಲಿ ಹಾಕಿ ನೋಡಕ್ಕ, ಈ ಮಗುವಿಗೆ ಜನ್ಮ ಕೊಟ್ಟವರು ನಾನಾಗಿದ್ದರು. ಇಂದಿನಿಂದ ಈ ಮಗುವಿಗೆ ನೀನೇ ತಾಯಿ ಅಂತ ಸಾರಿದರು. ಇದರಿಂದ ನನ್ನ ಹೆಂಡತಿ ತಾಯಿಯಾದಿಲ್ಲ ಅಂತ ನನ್ನ ಮನದ ನೋವನ್ನೆಲ್ಲ ಮರೆತು ಬಿಟ್ಟಿದ್ದಾಳೆ. ಗುರುಗಳೇ, ತನ್ನ ಹೆತ್ತ ಮಗುವನ್ನೇ ನಿನ್ನ ಮನದ ಗಡಿಯನ್ನು ಗುಡಿಯಲ್ಲಿ ಹಾಕಿರುವಳ ಮೇಲೆ ಅವಳು ಸಾಮಾನ್ಯರಲ್ಲ, ಮಹಾತಾಯಿಯೇ. ನಿಜ ಗುರುಗಳೇ, ನಿಜ. ನೀವಂದಂತೆ ನೊಂದ ನನ್ನ ಮಡದಿಯ ಮುಖದಲ್ಲಿ ಮಂದಹಾಸ ಬರುವಂತೆ ಮಾಡಿದ ನನ್ನ ತಮ್ಮನ ಮಡದಿ ಮಹಾತಾಯಿಯೇ ನಿಜ. ಅದೇನೇ ಆಗಲಿ ಗುರುಗಳೇ, ಆ ತಾಯಿಯ ಕೃಪೆಯಿಂದ ನಮ್ಮ ವಂಶ ಉದ್ಧಾರವಾಯ್ತಲ್ಲ, ಅಷ್ಟು ಸಾಕು. ಗುರುಗಳೇ, ನಿನ್ನ ತಮ್ಮನ ಹೆಂಡತಿ ತೆಗೆದುಕೊಂಡ ನಿರ್ಧಾರದಿಂದ ಬರೀ ನಿಮ್ಮ ವಂಶ ಅಷ್ಟೇ ಅಲ್ಲ, ಲೋಕೋದ್ಧಾರವೇ ಹೋಗುತ್ತದೆ. ಅಂದರೆ ತಮ್ಮ ಮಾತಿನ ಅರ್ಥ ಕಾಣದಿರುವ ವಿಷಯಗಳು ಜನರಿಗೆ ಬಗೆದರ ಆಳವನ್ನು ಅಳೆದುಕೊಳ್ಳುವುದು ಬೇಡ. ನೀನು ನನ್ನನ್ನು ಭೇಟಿಯಾಗಲು ಬರ್ತಿದೆಯಲ್ಲ, ಕಾರಣ ಗುರುಗಳೇ, ಇಂದು ನಮ್ಮ ಮನೆಯಲ್ಲಿ ನಮ್ಮ ಮಗುವಿನ ನಾಮಕರಣದ ದಿನ. ಅದಕ್ಕಾಗಿ ತಮ್ಮನ್ನು ಭೇಟಿಯಾಗಲು ತಮ್ಮ ಸನ್ನಿಧಾನಕ್ಕೆ ಹೊರಟಿದೆ. ಆದರೆ ಮಾರ್ಗ ಮಧ್ಯದಲ್ಲಿ ತಮ್ಮ ಭೇಟಿಯಾಗಿ ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಗುರುಗಳೇ. ಆಮೇಲೆ ಈ ನನ್ನ ಹಾಗೆ ಇದ್ದು ನಮ್ಮಲ್ಲಿ ನಾಮಕರಣದಲ್ಲಿ ಅವರ ಲಿಂಗ ಧಾರಣ ಕಾರ್ಯಕ್ರಮ ಮುಗಿದು ಹೋಗಿದೆ. ತಮ್ಮ ಕಾರ್ಯಕ್ರಮದ
ಗುರುಗಳೇ, ಸಾಂಖ್ಯ ಗಣಿತದಲ್ಲಿ ಜನಿಸಿರುವ ಈ ನಮ್ಮ ಗರುಡ ಕುರಿಗೆ ಏನೆಂದು ಹೆಸರಿಡಬೇಕು ತಂದೆ? ಜಗದ ಜನರೊಡಲ ಹಸಿವೆ ಕೃಷಿಯನ್ನು ತೀರಿಸುವ ಅನ್ನದಾತ, ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿಯ ಧಾರ್ಯನ್ನೇ ಎನ್ನುವ ಮಹಾಮಹಿಮಾ ಪುರುಷ, ಚಿನ್ಮಯಾತ್ಮಕ ಚಿಜ್ಯೋತಿವಾದಕ್ಕೂ ಅಹಂಕಾರವನ್ನರಿತು ನೀತಿಯ ವಿಜಯ ಪದಾರ್ಥವನ್ನರಿ ಅಂಜನ ನೋವನ್ನು ತಂದದೆಂದು ಸಹಿಸಿಕೊಂಡು ಸಕಲರನ್ನೂ ಸನ್ಮಾರ್ಗದೆಡೆಗೆ ಕರೆದೊಯ್ಯುವ ಈ ಮಹಾಮಹಿಮನಿಗೆ ಶರಣಬಸವ ಶರಣಬಸವ ಎಂದು ನಾಮಕರಣ ಮಾಡಿ ನನಗೆ ಶಿರಸಾಮಾನ್ಯ ತಂದೆ. ಶಂಕರಮ್ಮ ಮಗುವಿಗೆ ಶರಣ ಬಸವನೆಂದು ನಾಮಕರಣ ಮಾಡಿ. ಸಮಾರಂಭದಲ್ಲಿ ಶರಣಬಸವ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಬಂಧು ಪ್ರಿಂಟರ್ಸ್ ಮಾಲೀಕರಾದ ರಮೇಶ್ ತಿಪ್ಪನೂರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.